ವಿ4 ನ್ಯೂಸ್ 24x7 ಹಾಗೂ ಆಶಾ ಕ್ರಿಯೇಷನ್ನ ಸಂಯುಕ್ತ ಆಶ್ರಯದಲ್ಲಿ ನೃತ್ಯ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ಡ್ಯಾನ್ಸ್ ಧಮಾಕ ಡ್ಯಾನ್ಸ್ ಬೃಹತ್ ಗ್ರೂಪ್ ಡ್ಯಾನ್ಸ್ ರಿಯಾಲಿಟಿ ಶೋನ ಆಡಿಷನ್ ಮಂಗಳೂರಿನಲ್ಲಿ ನಡೆಯಿತು. ರಾಜ್ಯದ ವಿವಿಧ ಭಾಗಗಳಿಂದ ನೃತ್ಯ ತಂಡಗಳು ಆಡಿಷನ್ನಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ವಿ4 ನ್ಯೂಸ್ 24x7 ಹಾಗೂ ಆಶಾ ಕ್ರಿಯೇಷನ್ಸ್ನ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾದ ಡ್ಯಾನ್ಸ್ ಧಮಾಕ ಡ್ಯಾನ್ಸ್ನ ಆಡಿಷನ್ ನಗರದ ಬೆಸೆಂಟ್ ಕಾಲೇಜು ಸಭಾಂಗಣದಲ್ಲಿ ಮುಖ್ಯ ಅತಿಥಿ ಹಾಗೂ ಗಣ್ಯರಿಂದ ಉದ್ಘಾಟನೆಗೊಂಡಿತು. ಎಸ್ಎಲ್ ಶೇಟ್ ಗೋಲ್ಡ್ ಅಂಡ್ ಡೈಮಂಡ್ ಹೌಸ್ ಲೇಡಿ ಹಿಲ್ನ ಮಾಲಕರಾದ ಎಂ ರವೀಂದ್ರ ಶೇಟ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಯುವ ಪ್ರತಿಭೆಗಳಿಗೆ ಅವಕಾಶ ನೀಡುವ ನಿಟ್ಟಿನಲ್ಲಿ ವಿ4 ನ್ಯೂಸ್ ಹಾಗೂ ಆಶಾ ಕ್ರಿಯೇಷನ್ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸಂತೋಷ ತಂದಿದೆ. ಇಂತಹ ಕಾರ್ಯಕ್ರಮಗಳಿಂದಾಗಿ ಸಾಕಷ್ಟು ಯುವ ಕಲಾವಿದರು ಉನ್ನತ ಮಟ್ಟಕ್ಕೆ ಹೋಗಲು ಇದೊಂದು ಉತ್ತಮ ವೇದಿಕೆಯಾಗಿದೆ ಎಂದರು. ತನು ಮನ ದನಿಳಿದಾಗೆ ನಿಮ್ಮ ಶರೀರವನ್ನು ನೀವು ಕಾಪಾಡಿಕೊಂಡು ಡ್ಯಾನ್ಸ್ ಮಾಡುವಾಗ ಅದರಲ್ಲಿ ವಾಯು, ಕಫ, ಪಿತ್ತ ಅದು ಮೂರು ಯಾವುದು ಬರದೆ ಕಾಪಾಡಿಕೊಂಡು ಅದು ಇದ್ದರೆ ನಿಮಗೆ ಡ್ಯಾನ್ಸ್ ಮಾಡುವಾಗ ನಿಮ್ಮ ಯಾವುದು ನಾಟಕವಾಗಲಿ ಯಾವುದಕ್ಕೆ ಸಹ ನಿಮಗೆ ತೊಂದರೆ ಆಗೋದಿಲ್ಲ. ಮತ್ತು ಯಾವುದು ವಿಷಯ ಇದ್ರೂ ಸಹ ನೀವು ಡ್ಯಾನ್ಸ್ ಮಾಡಿ ಸಹ ನಿಮ್ಮ ಯೋಗಾಸನ ಮಾಡೋದು ಮೇನ್. ಯೋಗ ಮಾಡೋದ್ರಿಂದ ನಿಮಗೆ ಪ್ರತಿಯೊಬ್ಬರಿಗೂ ಅದರಿಂದ ತುಂಬ ಅನುಕೂಲವಾಗ್ತದೆ. ನೀವು ಕೆಲವರು ಎಣಿಸ್ಬೋದು, ನಾನು ಡ್ಯಾನ್ಸ್ ಮಾಡಿದರೆ ನಮಗೇನು ಯೋಗ ಅಗತ್ಯ ಇಲ್ಲ ಅಂಥೇಳಿ. ಅಗತ್ಯ ಯೋಗ ಬೇರೆಯೇ, ಡ್ಯಾನ್ಸ್ ಬೇರೆಯೇ. ಎಷ್ಟು ನಿಮಗೆ ಮಾಡಿದ್ರು ಮತ್ತು ಪ್ಲಸ್ ನಿಮ್ಮ ಶರೀರವನ್ನು ಕಾಪಾಡಿಕೊಂಡು ತನು ಮನ ಅದು ಎರಡು ಒಟ್ಟಿಗಿದ್ರೆ ಮಾತ್ರ ನಮಗೆ ಯಾವುದು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಲಿಕ್ಕೆ ಆಗ್ತದೆ. ವಿ4 ನ್ಯೂಸ್ನ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರು ಮಾತನಾಡಿ, ವಿ4 ನ್ಯೂಸ್ ಈಗಾಗಲೇ ಸಿಪಿಎಲ್ ಸೇರಿದಂತೆ ಇನ್ನಷ್ಟು ಉತ್ತಮ ಕಾರ್ಯಕ್ರಮಗಳ ಪಟ್ಟಿಗೆ ಸೇರಿದ್ದು, ಡ್ಯಾನ್ಸ್ ಧಮಾಕ ಡ್ಯಾನ್ಸ್ ಕೂಡ ಉತ್ತಮವಾಗಿ ಮೂಡಿಬರಲಿದೆ. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದೇ ನಮ್ಮ ಗುರಿಯಾಗಿದೆ ಎಂದರು. ನಾನು ಮಾತಾ ಕಲ್ಚರ್ಗಳ ಆಕ್ಟಿವಿಟಿಗಳ ಜಾಸ್ತಿ ಒತ್ತು ಕೊಡ್ಪೇನೆ ಆ್ಯಸ್ ಅ ವಿ4. ಇತ್ತೆ ಪೋಯಿನ ಎಂಕಲ್ನ ಸಂಡೇ CPL ಕಾಮಿಡಿ ಪ್ರೀಮಿಯರ್ ಲೀಗ್ ಎಂಕನ ಡ್ರಾಮಾದ ಪ್ರೋ ಶಾರ್ಟ್ ಫಾರ್ಮು ಅವು ನಡತಿದ್ದಿತ್ತು. ಇತ್ತ ಡ್ಯಾನ್ಸ್ದ ಒಂದುಂಡು ನಮ್ಮ CK ಸಾಯರ್ ನಮಕ್ ಜಾಯ್ನ್ ಆಯ್ಬಕ್ಕ ಒಂಜತ್ತಪ್ಪಿರ ಒಂಜಿ ಬಾಂಬನ್ನು ಕೊರೊಂದಲ್ಲೇರು ವಿ4ಗೂ. ಅವರಿಗೆ ಆಲ್ ದ ಬೆಸ್ಟ್ ಪನ್ಪೆ, ಟೀಮ್ಗಳು ಆಲ್ ದ ಬೆಸ್ಟ್ ಪನ್ಪೆ, ಮಾತಾ ಗಣ್ಯರೇಗಲ ಯಾನು ಥ್ಯಾಂಕ್ ಯು ಪನ್ಪೆ. ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಸತೀಶ್ ಕುಂಪಲ ಅವರು ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಡಿಬೇಟ್ ಬಗ್ಗೆ ಇಡೀ ತನಕ ನಮ್ಮ ಜಿಲ್ಲಾದ ಬೆಸೆಂಟ್ ಕಾಲೇಜು ಅನ್ನಪೂರ್ಣ ಮುಖಾಂತರ ನಮ್ಮ ಜಿಲ್ಲೆಯ ಹೃದಯಾತ್ಮಕ ಪ್ರತಿಭೆಗೆ ಅವಕಾಶ ಕೊಡುವ ಮುಖಾಂತರ ಎರಡೇ ಕಾರ್ಯಕ್ರಮ ಯೋಚನೆ ಮಾಡಿದೆ. ಈ ಕಾರ್ಯಕ್ರಮ ಮುಂದುವಾಗಿ ಹೆಚ್ಚು ಪ್ರಯೋಜನ ಶ್ರೀಕೃಷ್ಣ ಜನ್ಮಾಷ್ಟಮಿ ಅದಕ್ಕೂ ಗಣೇಶೋತ್ಸವ ಅಂತೆಯೇ ನಮ್ಮ ದಸರಾ ಉತ್ಸವದ ಸಂದರ್ಭದಲ್ಲಿ ಈ ರೀತಿಯ ಕಾರ್ಯಕ್ರಮ ಪ್ರಾರಂಭ ಮಾಡುವ ಮುಖಾಂತರ ಸ್ಫೂರ್ತಿ ಗೊತ್ತಿನ ಕಾರ್ಯಕ್ರಮವನ್ನು ಆರಂಭ. ಬೆಸೆಂಟ್ ಕಾಲೇಜಿನ ಸಂಯೋಜಕರಾದ ಲಲಿತಾ ಜಿ ಮಲ್ಯ ಅವರು ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಆದ ಕಾರಣ ಎಲ್ಲ ನೃತ್ಯಪಟುಗಳಿಗೂ ನಾನು ಒಂದು ಕಿವಿ ಮಾತು ಏನಂದ್ರೆ, ಡಾನ್ಸ್ ಔಟ್ ಯುವರ್ ಹಾರ್ಟ್. ಯಾವುದೇ ಇಲ್ಲಿ ಕಾಂಪಿಟಿಷನ್ಗಿಂತ ಜಾಸ್ತಿ ನಿಮಗೆ ಸಿಕ್ಕಿದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ಒಂದು ಕಾರ್ಯಕ್ರಮಕ್ಕೆ ಡ್ಯಾನ್ಸ್ ಧಮಾಕ ಡ್ಯಾನ್ಸ್ ಈ ಕಾರ್ಯಕ್ರಮಕ್ಕೆ ಬೆಸೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅಸೋಸಿಯೇಟ್ ಆಗಲಿಕ್ಕೆ ನನಗೆ ತುಂಬಾ ಸಂತೋಷ ಇದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಂಗಳೂರು ದಕ್ಷಿಣ ವಿಧಾನಸಭೆ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಸಾಕಷ್ಟು ಪ್ರತಿಭೆಗಳು ಅವಕಾಶದಿಂದ ವಂಚಿತರಾಗಿದ್ದು ತಮ್ಮ ಪ್ರತಿಭೆಯನ್ನು ಈ ಒಂದು ವೇದಿಕೆಯ ಮೂಲಕ ಪ್ರದರ್ಶಿಸಲು ಅವಕಾಶ ಮಾಡಿಕೊಟ್ಟಿರುವ ವಿ4 ನ್ಯೂಸ್ ಹಾಗೂ ಆಶಾ ಕ್ರಿಯೇಷನ್ಸ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆಶಾ ಕ್ರಿಯೇಷನ್ಸ್ ಬಾರಿ ಒಂದು ಎಡ್ಡೆ ಕಾರ್ಯಕ್ರಮ ಡ್ಯಾನ್ಸ್ ಧಮಾಕ ಡ್ಯಾನ್ಸ್ 26ನೇ ತಾರೀಕು ಇನ್ನು ನಡೆತಿನ ಈ ಕಾರ್ಯಕ್ರಮ ಕಾಂಡೆ ವರ್ಮಡ್ದು ಬೈ 5 ಗಂಟೆ ಮುಟ್ಟ ಬಾರಿ ಎಡ್ಡೆ ರೀತಿಯ ಕಾಂಪಿಟೇಷನ್ ಈ ಬೆಸೆಂಟ್ ಕಾಲೇಜ್ದ ಈ ಒಂಜಿ ಪ್ರಾಂಗಣದ ಮುಲ್ತ ವೇದಿಕೆಡು ಬಾರಿ ಎಡ್ಡೆ ರೀತಿ ನಡೆತುಂಡು. ಸರಿಸುಮಾರು 20-25
ಟೀಮ್ ನೆಟ್ಟು ಭಾಗವಹಿಸೊಂದು ಹುಬ್ಳಿ ಹಿಡಿದು ಬತ್ತಿನ ಕರ್ನಾಟಕದ ಬೇತೆ ಬೇತೆ ಎಡೆಡ್ಡೆ ಟೀಮುಲು ಮುಲ್ಪಾಕಲ್ನ ಪರ್ಫಾರ್ಮೆನ್ಸ್ ಕೊರ್ರೆ ಬೈದೇರೆ. ಒಟ್ಟಾರೆ ಈ ಕಾರ್ಯಕ್ರಮ ರಿಯಾಲಿಟಿ ಶೋ ಡ್ಯಾನ್ಸ್ ಧಮಾಕ ಒಂದು ಭಾರಿ ಎಡ್ಡೆ ರೀತಿಯ ಜೋಕ್ಲೆಗ್ ಬೇತೆ ಬೇತೆ ರೀತಿಯ ಅಕಲ್ನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತೊಜಿಪಾಯರೆ ಒಂದು ಬಲ್ಲ ವೇದಿಕೆ ಅದು ಇನ್ನು ಆಶಾ ಕ್ರಿಯೇಷನ್ಸ್ ಅಕಲ್ನ ಕೊಡುಗೆ ಅದು ಬೈದಿಲು. V4 News 24/7 ನೆಟ್ ಎಪಿಸೋಡ್ ಅದು ಪ್ರತಿ ಡ್ಯಾನ್ಸ್ ಗ್ರೂಪ್ ಅಕಲ್ನ ಡ್ಯಾನ್ಸ್ ಸಂಖ್ಯೆ ಆತನ ಅಂದ ಪನ್ಪುನಂಚಿನ ವಿಚಾರನ ಅಕಲು ಒಂದು ಎಪಿಸೋಡ್ ಲೆಕ್ಕನ ತೊಜಿಪಾಪುನಂಚಿನ ಬೇಲೆನು ಅಕಲ್ನ ಮೀಡಿಯಾ ಪಾರ್ಟ್ನರ್ ಅಂಚಿನ V4 News 24/7 ಈ ಚಾನಲ್ ಬರ್ರೆ ಉಂಡು. ಅಪಗ ಪ್ರತಿ ಒಂದು ಜೋಕಲ್ನ ಪರ್ಫಾರ್ಮೆನ್ಸ್ ಸುಲೆ ವಿವಿಧ ವಯೋಮಾನದ ನೃತ್ಯ ತಂಡಗಳು ಉತ್ಸಾಹದಿಂದ ಭಾಗವಹಿಸಿ ಜಾನಪದ, ವೆಸ್ಟರ್ನ್, ಸಿನಿಮಾ ಹಾಗೂ ಫ್ಯೂಷನ್ ನೃತ್ಯಗಳ ಮೂಲಕ ತೀರ್ಪುಗಾರರ ಮೆಚ್ಚುಗೆಯನ್ನು ಗಳಿಸಿದರು. ಕಾರ್ಯಕ್ರಮದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳ ಗಣ್ಯರು ಅತಿಥಿಗಳಾಗಿ ಭಾಗವಹಿಸಿ ಸ್ಪರ್ಧಿಗಳಿಗೆ ಶುಭ ಹಾರೈಸಿದರು. ಈ ಆಡಿಷನ್ನ ಮೂಲಕ ಕರಾವಳಿಯ ಹಾಗೂ ರಾಜ್ಯದ ವಿವಿಧ ಭಾಗದ ಯುವ ಪ್ರತಿಭೆಗಳಿಗೆ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಅವಕಾಶ ದೊರೆಯಲಿದೆ. ಕಾರ್ಯಕ್ರಮದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಆಫೀಸ್ ಮ್ಯಾನೇಜರ್ ಫ್ಲೇವಿ ಗ್ಲಾಡಿಸ್ ಡಿಮೆಲ್ಲೋ, ಉರ್ವ ಪೊಲೀಸ್ ಠಾಣೆಯ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸುಕೇತ್ ಜಿ ಕೋಟ್ಯಾನ್, ಬೆಸೆಂಟ್ ಕಾಲೇಜಿನ ಸಂಯೋಜಕರಾದ ಲಲಿತಾ ಜಿ ಮಲ್ಯ, ರಾಘವೇಂದ್ರ ಎಸ್ಟೇಟ್ನ ಸರೋಜಿನಿ ರೈ ಕುಡಾಲ್ಗುತ್ತು ಶುಂಟಿಕೊಪ್ಪ, ನವೋದಯ ಚಾರಿಟೇಬಲ್ ಟ್ರಸ್ಟ್ ಕೊಡಿಯಾಲ್ಬೈಲು ಮಂಗಳೂರು ಎನಿಮೀಟರ್ ತನುಜಾ ಸುನೀಲ್ ಎಕ್ಕೂರು, ಕರಾವಳಿ ಕರ್ನಾಟಕ ಡ್ಯಾನ್ಸ್ ಯೂನಿಯನ್ ಮಂಗಳೂರಿನ ಮಾಜಿ ಅಧ್ಯಕ್ಷ ಲಕ್ಷ್ಮೀ ಶೆಟ್ಟಿ ಬೈಕಂಪಾಡಿ, ಅನುಷಾ ಅನುರಾಗ ಮೆಲೋಡಿಸ್ನ ರೂಪಲಕ್ಷ್ಮಿ ಎಚ್ ರಾವ್, ಜೈ ತುಳುನಾಡು ಟ್ರಸ್ಟ್ನ ಮಾಜಿ ಅಧ್ಯಕ್ಷರು ಮತ್ತು ಸ್ಥಾಪಕ ಸಮಿತಿ ಸದಸ್ಯರಾದ ಉದಯ್ ಪುಂಜಾ ತಾರಿಪಾಡಿಗುತ್ತು, ಕಲಾವಿದರು ಹಾಗೂ ಆರ್ಯಭಟ ಪ್ರಶಸ್ತಿ ಪುರಸ್ಕೃತರಾದ ದಯಾನಂದ್ ಕುಂತೂರು, ಪವರ್ ಲಿಫ್ಟರ್ ಬಿ ಅಶ್ವಿನಿ, ಬಾಲಿವುಡ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ದುಬೈ ಅಂಡ್ ಇಂಡಿಯಾದ ವಿನೋದ್ ಸಿಕ್ವೆರಾವ್, ಬ್ರೈಡಲ್ ಮೇಕ್ಓವರ್ನ ಪೂರ್ಣಿಮಾ ರತನ್ ಉಪಸ್ಥಿತರಿದ್ದರು. ನಟ ಮತ್ತು ಮಿಸ್ಟರ್ UAE ಇಂಟರ್ನ್ಯಾಷನಲ್ 2022 ಮತ್ತು ಮಿಸ್ಟರ್ ಹ್ಯಾಂಡ್ಸಮ್ ಪ್ರಶಸ್ತಿ ವಿಜೇತ ಗೌತಮ್ ಬಂಗೇರಾ ಮತ್ತು ನೃತ್ಯ ಸಂಯೋಜಕ ಹಾಗೂ ನಟ ಜಿತೇಶ್ ಮಂಗಳೂರು ಅವರು ತೀರ್ಪುಗಾರರಾಗಿ ಸಹಕರಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಖ್ಯಾತ ನಿರೂಪಕಿಯರಾದ ದೀಕ್ಷಾ ಬಂಗೇರಾ ಹಾಗೂ ಮಧುಶ್ರೀ ನಿರ್ವಹಿಸಿದರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.